ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿನಲ್ಲಿ ನಿಂಬೆಯ ಹುಳಿ ಹಿಂಡಿಕೊಂಡು ಕುಡಿದರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಂದು ನಿಮ್ಮೆಲ್ಲರ ಮನೆಯಲ್ಲಿ ಹಿರಿಯರು ಹೇಳುವುದನ್ನ ಕೇಳಿರುತ್ತೇವೆ. ಆದರೆ ನಮ್ಮಲ್ಲಿ ಎಷ್ಟೋ ಜನರು ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದಿರುತ್ತೇವೆ. ಈ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ ಮತ್ತು ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸುತ್ತದೆ. ದೇಹದಲ್ಲಿ ಮೂಳೆ ಸಾಂದ್ರತೆಯನ್ನ ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ. ನಿಂಬೆ ನೀರು ಅನೇಕರಿಗೆ ಪ್ರಿಯವಾದ ಒಂದು ತಾಜಾ ಪಾನೀಯವಾಗಿದೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಈ ಮೂತ್ರಪಿಂಡಗಳ ಅಸ್ವಸ್ಥತೆಯಿಂದ ಬಳಲುತ್ತಿರುವ ರೋಗಿಗಳು ಏನು ತಿನ್ನಬೇಕು ಮತ್ತು ಕುಡಿಯಬೇಕು, ಅವರು ಏನನ್ನ ಸೇವಿಸಬಾರದು ಎಂಬುದರ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತವೆ. ಅರೆ ಏನಿದು, ನಿಂಬೆ ನೀರಿನ ಬಗ್ಗೆ ಮಾತನಾಡುತ್ತಾ ದಿಢೀರಂತ ಮೂತ್ರಪಿಂಡಗಳ ಸಮಸ್ಯೆಯಿಂದ ಬಳಲುವರ ಬಗ್ಗೆ ಮಾತನಾಡಲು ಶುರು ಮಾಡಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು. ಅದಕ್ಕೆ ಕಾರಣ ಅಂದ್ರೆ ಅನೇಕ ಮೂತ್ರಪಿಂಡಗಳ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ಈ ನಿಂಬೆ ನೀರು ಕುಡಿಯುವುದು ಅವರ ಆರೋಗ್ಯಕ್ಕೆ ಒಳ್ಳೆಯದೆ ಎಂದು ಆಗಾಗ್ಗೆ ಕೇಳುತ್ತಲೇ ಇರುತ್ತಾರೆ ಎಂದು ಅನೇಕ ವೈದ್ಯರು ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಈ ನಿಂಬೆ ನೀರು ಇವರಿಗೆ ಒಳ್ಳೆಯದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ದೇಹದಲ್ಲಿರುವ ಮೂತ್ರಪಿಂಡಗಳು ರಕ್ತದಲ್ಲಿರುವ ವಿಷ ಮತ್ತು ತ್ಯಾಜ್ಯವನ್ನ ಹೊರಹಾಕುವ ಕಾರ್ಯವನ್ನ ನಿರ್ವಹಿಸುತ್ತವೆ. ರಕ್ತದೊತ್ತಡವನ್ನ ನಿಯಂತ್ರಿಸುವಲ್ಲಿ, ಮೂಳೆಯ ಆರೋಗ್ಯವನ್ನ ಕಾಪಾಡುವಲ್ಲಿ ಮತ್ತು ಕ್ರಿಯಾಟಿನೈನ್ ಮತ್ತು ಯೂರಿಕ್ ಆಮ್ಲದಂತಹ ರಾಸಾಯನಿಕಗಳ ಮಟ್ಟವನ್ನ ನಿರ್ವಹಿಸುವಲ್ಲಿ ಮೂತ್ರಪಿಂಡಗಳು ಸಹ ಪಾತ್ರ ವಹಿಸುತ್ತವೆ. ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಎಂದರೆ ನಿಮ್ಮ ಮೂತ್ರಪಿಂಡಗಳು ನಿಮ್ಮ ರಕ್ತವನ್ನ ಫಿಲ್ಟರ್ ಮಾಡಲು ಸಾಧ್ಯವಾಗದಿದ್ದಾಗ, ಅಂದರೆ ವಿಷಗಳು ಮತ್ತು ತ್ಯಾಜ್ಯ ಉತ್ಪನ್ನಗಳು ರಕ್ತದಲ್ಲಿ ನಿರ್ಮಾಣಗೊಳ್ಳುತ್ತವೆ. ಇದರಿಂದ ಪಾರ್ಶ್ವವಾಯು ಮತ್ತು ಹೃದ್ರೋಗಗಳಂತಹ ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳು ಬರಬಹುದು. ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಸಿಟ್ರಿಕ್ ಆಮ್ಲದಿಂದ ಸಮೃದ್ಧವಾಗಿರುವ ನಿಂಬೆ ನೀರನ್ನ ಕುಡಿಯುವುದರಿಂದ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ರೋಗಿಗಳಿಗೆ ಯಾವುದೇ ಅಪಾಯವಿಲ್ಲ. ನಿಂಬೆ ನೀರನ್ನ ಸೇವಿಸುವುದರಿಂದ ಕ್ರಿಯಾಟಿನೈನ್ ಮಟ್ಟವನ್ನ ಕಡಿಮೆ ಮಾಡುವಲ್ಲಿ ತುಂಬಾ ಕಡಿಮೆ ಪರಿಣಾಮವನ್ನ ಬೀರಬಹುದು. ಕ್ರಿಯಾಟಿನೈನ್ ಒಂದು ತ್ಯಾಜ್ಯ ರಾಸಾಯನಿಕ ಉತ್ಪನ್ನವಾಗಿದೆ. ಇದು ನಮ್ಮ ಸ್ನಾಯುಗಳ ಸವೆತದ ಉಪ ಉತ್ಪನ್ನವಾಗಿದೆ. ಒಬ್ಬ ವ್ಯಕ್ತಿಯು ಹೆಚ್ಚು ಸ್ನಾಯುಗಳನ್ನ ಹೊಂದಿರುವಂತೆ ರಕ್ತದಲ್ಲಿ ಹೆಚ್ಚು ಕ್ರಿಯಾಟಿನೈನ್ ಇರುತ್ತದೆ. ಮೂತ್ರಪಿಂಡಗಳಿಂದ ತೆರವುಗೊಳಿಸಲ್ಪಟ್ಟ ಕ್ರಿಯಾಟಿನೈನ್ ಪರಿಣಾಮವನ್ನ ಕ್ರಿಯಾಟಿನೈನ್ ಕ್ಲಿಯರೆನ್ಸ್ ಎಂದು ಕರೆಯಲಾಗುತ್ತದೆ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಕ್ರಿಯಾಟಿನೈನ್ ಮಹಿಳೆಯರಿಗೆ ನಿಮಿಷಕ್ಕೆ 95 ಮಿಲಿಲೀಟರ್ ಮತ್ತು ಪುರುಷರಿಗೆ ಸುಮಾರು 120 ಮಿಲಿಲೀಟರ್ ಆಗಿರುತ್ತದೆ. ಕ್ರಿಯಾಟಿನೈನ್ ಕ್ಲಿಯರೆನ್ಸ್ ವ್ಯಕ್ತಿಯ ವಯಸ್ಸು, ಗಾತ್ರ ಮತ್ತು ಮೂತ್ರಪಿಂಡಗಳ ಸ್ಥಿತಿಯನ್ನು ಸಹ ಅವಲಂಬಿಸಿರುತ್ತದೆ. ನಿಂಬೆ ನೀರು ಅಥವಾ ರಸವನ್ನ ಸೇವಿಸುವುದರಿಂದ ಕ್ರಿಯಾಟಿನೈನ್ ಮಟ್ಟವನ್ನ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಾಧ್ಯವಿಲ್ಲ. ಇನ್ನು ನಿಂಬೆ ನೀರು ಅಥವಾ ನಿಂಬೆ ರಸವನ್ನ ಕುಡಿಯುವುದರಿಂದ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳ ಸ್ಥಿತಿಯನ್ನ ಹದಗೆಡಿಸುವುದಿಲ್ಲ. ಅತಿಯಾಗಿ ಸೇವಿಸಿದಾಗ ಅದು ಇತರ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹೆಚ್ಚು ನಿಂಬೆ ನೀರು ವಾಕರಿಕೆ, ಅತಿಸಾರ ಮತ್ತು ವಾಂತಿಗೆ ಕಾರಣವಾಗಬಹುದು. ಇದು ಮೂತ್ರವರ್ಧಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇನ್ನು ನಿಂಬೆ ನೀರನ್ನ ಕುಡಿಯಲು ಯಾವುದೇ ರೀತಿಯ ನಿರ್ದಿಷ್ಟವಾದ ಸರಿಯಾದ ಸಮಯವಿಲ್ಲ. ಇದನ್ನ ನೀವು ಬೆಳಿಗ್ಗೆ ಕುಡಿದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳ್ತಾರೆ. ನೀವು ರಾತ್ರಿ ನಿದ್ರೆ ಮಾಡಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಎದ್ದಾಗ ನಿಂಬೆ ನೀರನ್ನ ಕುಡಿದರೆ ನಿಮ್ಮ ದೇಹದಲ್ಲಿನ pH ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯಕವಾಗುತ್ತದೆ. ನಮ್ಮ ಭಾರತ ವೈವಿಧ್ಯತೆಯಿಂದ ಕೂಡಿದ ದೇಶ. ಭಾಷೆ, ಪಂಗಡ, ಸಂಸ್ಕೃತಿ ಹೀಗೆ ಎಲ್ಲದರಲ್ಲೂ ವಿವಿಧತೆಯಲ್ಲಿ ಏಕತೆಯನ್ನ ಸಾರಿ ಹೇಳಿ ಇತರ ದೇಶಗಳಿಗೆ ಮಾದರಿ ಎನಿಸಿಕೊಂಡಿರುವ ದೇಶ. ನಮ್ಮ ದೇಶದಲ್ಲಿ ವಿವಿಧ ಭಾಗಗಳಲ್ಲಿ ಒಬ್ಬೊಬ್ಬರದು ಒಂದೊಂದು ಸಂಸ್ಕೃತಿ, ಆಚಾರ, ವಿಚಾರ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಬಗೆಯ ಆಹಾರ ಪದ್ಧತಿ, ಆದರೆ ದಕ್ಷಿಣ ಭಾರತದ ಹಲವು ಕಡೆಗಳಲ್ಲಿ ಇನ್ನೊಂದು ಬಗೆಯ ಆಹಾರ ಪದ್ಧತಿ ಇರುತ್ತದೆ. ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಜೋಳದ ರೊಟ್ಟಿಗೆ ವಿಶೇಷ ಗೌರವವಿದೆ. ಪ್ರತಿದಿನದ ಆಹಾರ ಪದ್ಧತಿ ಅವರಿಗೆ ಜೋಳದ ಖಾದ್ಯಗಳಿಂದ ಶುರುವಾಗುತ್ತದೆ. ದಕ್ಷಿಣದ ಕರ್ನಾಟಕದಲ್ಲಿರುವ ಜನರು ಉತ್ತರ ಕರ್ನಾಟಕದ ಆಹಾರಗಳನ್ನು ಇಷ್ಟಪಟ್ಟು ಆಗಾಗ ತಿನ್ನುವುದು ಸಾಮಾನ್ಯ. ಆದರೆ ಪ್ರತಿದಿನ ಕನಿಷ್ಠ ಒಂದು ಹೊತ್ತು
ಜೋಳದ ರೊಟ್ಟಿಗೆ ಆದ್ಯತೆ ಕೊಟ್ಟರೆ ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಬಹುದು. ಜೋಳದ ರೊಟ್ಟಿಯ ಸೇವನೆಯಿಂದ ನಮಗೆ ಯಾವೆಲ್ಲ ಆರೋಗ್ಯದ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಜೋಳದಲ್ಲಿ ಅಧಿಕ ಪ್ರಮಾಣದ ನಾರಿನ ಅಂಶ ಕಂಡುಬರುವುದರಿಂದ ನಾವು ಸೇವಿಸಿದ ಇತರ ಆಹಾರಗಳು ನಮ್ಮ ದೇಹದಲ್ಲಿ ಜೀರ್ಣವಾಗದೆ ಹಾಗೆ ಉಳಿದು ಮಲಬದ್ಧತೆ ಮತ್ತು ಅಜೀರ್ಣತೆ ಉಂಟಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಈಗಂತೂ 3ರಲ್ಲಿ 2 ಜೀರ್ಣಾಂಗ ವ್ಯವಸ್ಥೆಯ ಅವ್ಯವಸ್ಥೆ ಕಾಡುತ್ತಿರುತ್ತದೆ. ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಈ ಸಮಸ್ಯೆಗಳು ಸಾಮಾನ್ಯ. ಹಾಗಾಗಿ ಪ್ರತಿದಿನ ಕನಿಷ್ಠ ಪಕ್ಷ 1 ಹೊತ್ತು ಜೋಳದ ಖಾದ್ಯಗಳನ್ನು ಸೇವಿಸುವ ಅಭ್ಯಾಸ ಇಟ್ಟುಕೊಂಡರೆ ಒಳ್ಳೆಯದು. ಇನ್ನು ಜೋಳದಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಕಂಡುಬರುವುದರಿಂದ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಿ ನಮ್ಮ ದೇಹದಲ್ಲಿ ಅವುಗಳ ಕಾರಣದಿಂದ ಉಂಟಾಗುವ ಹಾನಿಯನ್ನ ತಪ್ಪಿಸುವುದರ ಮೂಲಕ ನಮ್ಮ ದೈಹಿಕ ಆರೋಗ್ಯಕ್ಕೆ ಹಾಗೂ ತ್ವಚೆಯ ಆರೋಗ್ಯಕ್ಕೆ ಯಾವುದೇ ತೊಂದರೆ ಎದುರಾಗದಂತೆ ನೋಡಿಕೊಳ್ಳುತ್ತದೆ. ಸಂಶೋಧನೆಗಳು ಹೇಳುವ ಪ್ರಕಾರ ನಮ್ಮ ದಕ್ಷಿಣ ಕರ್ನಾಟಕದ ಜನರಿಗೆ ಹೋಲಿಸಿದರೆ ಉತ್ತರ ಕರ್ನಾಟಕದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ತುಂಬಾ ಕಡಿಮೆ ಇದೆ. ಹಾಗಾಗಿ ಪುಟ್ಟ ಮಕ್ಕಳಿಂದ ಜೋಳದ ರೊಟ್ಟಿಯನ್ನ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಇನ್ನು ಜೋಳದ ಹಿಟ್ಟಿನಲ್ಲಿ ಕಂಡುಬರುವ ಮ್ಯಾಗ್ನೀಷಿಯಂ, ಕಾಪರ್ ಮತ್ತು ಕ್ಯಾಲ್ಸಿಯಂ ಅಂಶಗಳು ನಮ್ಮ ಮೂಳೆಗಳನ್ನ ಮತ್ತು ಅಂಗಾಂಶಗಳನ್ನ ಸದೃಢಗೊಳಿಸಿ ಜೋಳದಲ್ಲಿರುವ ಕಬ್ಬಿಣ ಅಂಶದ ಪ್ರಮಾಣದಿಂದ ನಮ್ಮ ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡುವುದು ಮಾತ್ರವಲ್ಲದೆ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಈ ಪ್ರಕಾರವಾಗಿ ಪರೋಕ್ಷವಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತಾನಾಗಿಯೇ ಹೆಚ್ಚಾಗುತ್ತದೆ. ಇನ್ನು ನಾವು ಅತಿ ಹೆಚ್ಚು ಇಷ್ಟಪಟ್ಟು ಸೇವಿಸುವ ಗೋಧಿಯ ಚಪಾತಿ ಅಥವಾ ಪೂರಿಗಳಲ್ಲಿ ನಮಗೆ ಆರೋಗ್ಯದ ಪ್ರಯೋಜನಗಳು ಎಷ್ಟು ಸಿಗುತ್ತವೆ ಅಷ್ಟೇ ಕೆಲವೊಮ್ಮೆ ನಮ್ಮ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೂ ಕಾರಣವಾಗುತ್ತವೆ. ಇದಕ್ಕೆ ಕಾರಣ ಗೋಧಿಯಲ್ಲಿ ಕಂಡುಬರುವ ಗ್ಲೂಟೆನ್ ಎಂಬ ಅಂಶ. ಮಧುಮೇಹದಿಂದ ಬಳಲುತ್ತಿರುವ ಮಂದಿ ಪ್ರತಿದಿನ ಚಪಾತಿ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡಿರುವುದರಿಂದ ಅಂತವರಿಗೆ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಹಾಗಾಗಿ ಚಪಾತಿಗೆ ಬದಲಾಗಿ ಜೋಳದ ರೊಟ್ಟಿ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ನಮ್ಮ ಆಹಾರ ಪದ್ಧತಿಯಲ್ಲಿ ಗ್ಲೂಟೆನ್ ಅಂಶ ಹೆಚ್ಚಾಗಿ ಶೇಖರಣೆಯಾಗುತ್ತಾ ಹೋದಂತೆ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಹೊಟ್ಟೆಯುಬ್ಬರ, ಕೈಕಾಲುಗಳ ಸೆಳೆತ, ನೋವು ಕಂಡುಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು 1 ಕಪ್ ಜೋಳದ ಹಿಟ್ಟಿನಲ್ಲಿ ಸುಮಾರು 22 ಗ್ರಾಂ ಪ್ರೋಟೀನ್ ಅಂಶ ಸಿಗುತ್ತದೆ. ಇದರ ಪ್ರಕಾರವಾಗಿ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶದಿಂದ ಕೇವಲ ಶಕ್ತಿ ಮತ್ತು ಸದೃಢತೆ ಮಾತ್ರ ಸಿಗುವುದಲ್ಲದೆ ಜೀವಕೋಶಗಳ ಅಭಿವೃದ್ಧಿ ಮತ್ತು ಮರು ಬೆಳವಣಿಗೆ ಕೂಡ ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಜೋಳದ ಹಿಟ್ಟಿನ ವಿಶೇಷತೆ ಎಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳ ಸಂಯುಕ್ತ ಅಡಗಿದೆ. ಹಾಗಾಗಿ ನಮ್ಮ ಜೀರ್ಣಾಂಗದಲ್ಲಿ ಇತರ ಆಹಾರಗಳಿಗೆ ಹೋಲಿಸಿದರೆ ಜೋಳದ ಆಹಾರ ಪದಾರ್ಥಗಳು ತುಂಬಾ ನಿಧಾನವಾಗಿ ಜೀರ್ಣವಾಗುತ್ತವೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಬಹಳ ಬೇಗನೆ ಏರಿಕೆಯಾಗುವುದು ತಪ್ಪುತ್ತದೆ. ಹಾಗಾಗಿ ಜನರಿಗೆ, ಅದರಲ್ಲೂ ಮಧುಮೇಹದಿಂದ ಬಳಲುತ್ತಿರುವ ಮಂದಿಗೆ ಮತ್ತು ಹೆಚ್ಚಿನ ಬೊಜ್ಜಿನ ಪ್ರಮಾಣವನ್ನು ಹೊಂದಿ ಸಣ್ಣ ಆಗಬೇಕು ಎನ್ನುವವರಿಗೆ ಜೋಳದ ರೊಟ್ಟಿ ಹೇಳಿ ಮಾಡಿಸಿದ ಆಹಾರ. ಇನ್ನು ಮೊದಲೇ ಹೇಳಿದಂತೆ ಜೋಳದ ರೊಟ್ಟಿ ನಿಮ್ಮ ಪ್ರತಿದಿನದ ಬೆಳಗಿನ ಉಪಹಾರದಲ್ಲಿ ಸೇರಿಸಿಕೊಂಡಿದ್ದರೆ ಒಳ್ಳೆಯದು. ಇಷ್ಟೇ ಅಲ್ಲದೆ ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸೋಯಾ ಹಿಟ್ಟು ಮತ್ತು ಬಾಜ್ರಾ ಹಿಟ್ಟು ಎಲ್ಲವನ್ನು ಜೋಳದ ಹಿಟ್ಟಿನೊಂದಿಗೆ ಮಿಶ್ರಣ ಮಾಡಿ ತಯಾರು ಮಾಡಿಕೊಡುವ ಆಹಾರ ಪದಾರ್ಥಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.